ಈ ಲೋಕಸಮರದಲ್ಲಿ ಜೆಡಿಎಸ್ನ ವರಿಷ್ಠರು ಮಾಜಿ ಪ್ರಧಾನಮಂತ್ರಿಗಳಾದ ಎಚ್.ಡಿ. ದೇವೇಗೌಡರು ಎಲ್ಲಿಂದ ಸ್ಪರ್ಧೆ ಮಾಡ್ತಾರೆ, ಅವರ ನಡೆ ಇನ್ನೂ ಕೂಡ ಸಸ್ಪೆನ್ಸ್ ಬರ್ತಾ ಇದೆ. ಎಲೆಕ್ಷನ್ ಬ್ರೇಕಿಂಗ್ ನ್ಯೂಸ್. ಈ ಕ್ಷಣ ನೀವು ನೋಡ್ತಾ ಇರುವಂತಹ ಎಲೆಕ್ಷನ್ ಬ್ರೇಕಿಂಗ್ ನ್ಯೂಸ್. ತಮ್ಮ ಹಿರಿಯ ಮೊಮ್ಮಗನಿಗೋಸ್ಕರ ತಮ್ಮ ಕ್ಷೇತ್ರ ಹಾಸನವನ್ನು ಬಿಟ್ಟುಕೊಟ್ಟರು ಸನ್ಮಾನ್ಯ ಶ್ರೀ ಎಚ್.ಡಿ. ದೇವೇಗೌಡರು. ಇದೀಗ ಸಮ್ಮಿಶ್ರ ಸರ್ಕಾರದಲ್ಲಿ ಒಂದು ಟೆನ್ಷನ್, ದೇವೇಗೌಡರ ನಡೆ ಸಸ್ಪೆನ್ಸ್. ಅವ್ರು ಎಲ್ಲಿಂದ ಕಂಟೆಸ್ಟ್ ಮಾಡ್ತಾರೆ ಅನ್ನೋದು ಈ ಕ್ಷಣದ ಕ್ವಶನ್ ಮಾರ್ಕ್. ಬೆಂಗಳೂರು ಉತ್ತರ ಕಷ್ಟ ಆಗ್ತಿದೆ, ಈ ಕಡೆ ತುಮಕೂರಂತೂ ಕಷ್ಟ. ಈಗ ನಡೆದಿರೋ ಬೆಳವಣಿಗೆಯನ್ನು ಗಮನಿಸ್ತಾ ಹೋದರೆ ಬೆಂಗಳೂರು ಉತ್ತರದ ಸೀಕ್ರೆಟ್ ರಿಪೋರ್ಟ್ಗೋಸ್ಕರ ಕಾಯ್ತಾ ಇದ್ದಾರಂತೆ ದೇವೇಗೌಡರು. ತುಮಕೂರು ಕಡೆ ಹೋಗೋಣ ಅಂದರೆ ಕಾಂಗ್ರೆಸ್ನವ್ರ ಕಾಟ. ದೇವೇಗೌಡರನ್ನ ತುಮಕೂರಲ್ಲಿ ಸೋಲಿಸ್ತೀವಿ ನಾವು ಅಂತ ಅಲ್ಲಿ ಕಾಂಗ್ರೆಸ್ನವರು ಬಟಾಬೈಲಿ ಹೇಳಿಕೆ ಕೊಡ್ತಿದ್ದಾರೆ. ಗೌಡರ ವಿರುದ್ಧ ಕೆಲಸ ಮಾಡೋಕ್ಕೆ ಸ್ಥಳೀಯ ನಾಯಕರು ನಿರ್ಧಾರ ಮಾಡಿದ್ದಾರೆ. ಹಾಗಾದರೆ ಈ ಬೆಳವಣಿಗೆಯನ್ನು ಗಮನಿಸ್ತಾ ಇದ್ದರೆ ಒಂದು ರೀತಿ ಮಂಡ್ಯ ಥರ ಒಂದು ಹೈ ವೋಲ್ಟೇಜ್ ಕದನವನ್ನು ತುಮಕೂರಿನಲ್ಲಿ ನಿರೀಕ್ಷೆ ಮಾಡಬಹುದಾ? ಯಾರ್ಯಾರು ಅಂದರೆ JDS ವರ್ಸಸ್ ಕಾಂಗ್ರೆಸ್ ಅನ್ನೋ ಅರ್ಥಕ್ಕೆ ಬಂದುಬಿಡ್ತು ತುಮಕೂರಿನ ಲೋಕಸಭಾ ಕ್ಷೇತ್ರದ ಕತೆ. ನಿನ್ನೆ ಕೂಡ ಮುದ್ದಹನುಮೇಗೌಡರು ನೋ ರಿಯಾಕ್ಷನ್, ಅದ್ರ ಬಗ್ಗೆ ಮಾತಾಡಲ್ಲ, ನನ್ನ ಇಂಟೆನ್ಷನ್ ಹೇಳಿದ್ದೀನಿ, ಮುಂದೇನು ಮಾಡ್ತೀನಿ ಅಂತ ಕಾದು ನೋಡಿ ಅಂತ ಅವ್ರು ಅಂತಾರೆ. ಇನ್ನೆಲ್ಲೋ ಒಂದು ಕಡೆ ಕಾಂಗ್ರೆಸ್ನವರು ಘಂಟಾಘೋಷವಾಗಿ ಬಹಿರಂಗವಾಗಿಯೇ ದೇವೇಗೌಡರು ನಿಂತ್ಕೊಂಡ್ರೆ ಸೋಲಿಸ್ತೀವಿ ಅಂತಾರೆ. ಈ ಎಲ್ಲ ಬೆಳವಣಿಗೆಗಳು ನಡೀತಾ ಇದೆ. ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋಯಿಂದ ಸೀನಿಯರ್ ಸ್ಪೆಷಲ್ ಕರೆಸ್ಪಾಂಡೆಂಟ್ ಸುಕೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ವೆರಿ ಗುಡ್ ಆಫ್ಟರ್ನೂನ್ ಸುಕೇಶ್. ಸಮ್ಮಿಶ್ರ ಸರ್ಕಾರದಲ್ಲಿ ಎಲ್ಲರೂ ಕೂಡ ಅಳೆದು ತೂಗಿ ಒಂದು ಹಂತಕ್ಕೆ 28ಕ್ಕೆ ಬಂದಿದ್ದಾರೆ. ಇನ್ನೇನು ಕ್ಯಾಂಡಿಡೇಟ್ ಆಯ್ಕೆ ಆಗೋಗುತ್ತೆ, ಟೆನ್ಷನ್ ಇಲ್ಲ ಅನ್ಕೋತಿದ್ವಿ. ಈಗ ನೋಡಿದ್ರೆ ಅದು ವರಿಷ್ಠರಿಗೆ ಬಂದು ತಗಲಾಕತ್ತಾ ಇದೆ. ದೇವೇಗೌಡರು ಬಹಳ ಯೋಚನೆ ಮಾಡ್ತಿದ್ದಾರೆ ಅಂತ ಅನಿಸ್ತಾ ಇದೆ. ಈಗ ಈ ಕ್ಷಣ ಏನೆಲ್ಲ ಬೆಳವಣಿಗೆ ನಡೀತಾ ಇದೆ, ಏನಾಗಬಹುದು ಅಂತ ಅನ್ಸುತ್ತೆ ನಿಮಗೆ? ಹರೀಶ್, ಖಂಡಿತ ದೇವೇಗೌಡರು ಇದುವರೆಗೂ ಕೂಡ ಬೆಂಗಳೂರು ಉತ್ತರದಿಂದ ಸ್ಪರ್ಧೆ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೋಸ್ತಿ ಪಕ್ಷಕ್ಕೆ ಸ್ಪಷ್ಟವಾದ ಮಾಹಿತಿಯನ್ನ ರವಾನಿಸಿಲ್ಲ. ಯಾಕಂತಂದ್ರೆ ಬೆಂಗಳೂರು ಉತ್ತರದಲ್ಲಿ ದೇವೇಗೌಡರ ಸ್ಪರ್ಧೆಯಲ್ಲಿ ಅಥವಾ ಅವರ ಗೆಲುವಿಗೆ ಶ್ರಮಿಸಬೇಕಾದಂತ ಪ್ರಮುಖವಾದ ತಂಡ ಅಂದ್ರೆ ಕಾಂಗ್ರೆಸ್ನ 5 ಜನ ಶಾಸಕರುಗಳು. ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ 5 ಕಾಂಗ್ರೆಸ್ ಶಾಸಕರುಗಳು, 2 JDSನ ಶಾಸಕರುಗಳು, 1 ಬಿಜೆಪಿ ಶಾಸಕರು ಇರುವಂತದ್ದು. ಹಾಗಾಗಿ ಮೈತ್ರಿ ಆಗಿರೋದ್ರಿಂದ 7 ಜನ ಶಾಸಕರುಗಳು ಶ್ರಮವಹಿಸಿ ದೇವೇಗೌಡರನ್ನ ಗೆಲ್ಲಿಸಬೇಕಾಗುತ್ತೆ. ಈ ವಿಚಾರವಾಗಿ ಕಾಂಗ್ರೆಸ್ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ರು ಕೂಡ ಇದುವರೆಗೂ ದೇವೇಗೌಡರು ಎಲ್ಲೂ ಕೂಡ ನಾನು ಬೆಂಗಳೂರು ಉತ್ತರದಿಂದ ಸ್ಪರ್ಧೆ ಮಾಡ್ತೀನಿ ಅನ್ನೋದನ್ನ ಖಚಿತವಾಗಿ ತಿಳಿಸಿಲ್ಲ. ಮತ್ತೊಂದು ಕಡೆ ತುಮಕೂರಿಗೂ ಕೂಡ JDS ಯಾವುದೇ ಅಭ್ಯರ್ಥಿಯನ್ನು ಘೋಷಣೆ ಮಾಡದೇ ಇರೋದ್ರಿಂದ ಸಹಜವಾಗಿಯೇ ತುಮಕೂರು ಅಥವಾ ಬೆಂಗಳೂರು ಉತ್ತರ ಇವೆರಡರಲ್ಲಿ ಯಾವ ಕಡೆ ದೇವೇಗೌಡರು ಸ್ಪರ್ಧೆ ಮಾಡ್ತಾರೆ ಅನ್ನುವಂಥದ್ದು ಸಹಜವಾದ ಕುತೂಹಲವನ್ನ ಇದುವರೆಗೂ ಕೂಡ ಉಳಿಸ್ಕೊಂಡಿದ್ದಾರೆ. ಮತ್ತೆ ಬೆಂಗಳೂರು ಉತ್ತರಕ್ಕೆ ಸಂಬಂಧಪಟ್ಟಂತೆ ಒಂದು ಗುಪ್ತವಾದ ವರದಿಯನ್ನು ಕೂಡ ತರಿಸ್ಕೊಳ್ತಿದ್ದಾರೆ, ಗ್ರೌಂಡ್ ರಿಪೋರ್ಟ್ ಅಂತದ್ದು. ಅದೇನಾದ್ರೂ ಪಾಸಿಟಿವ್ ಆಗಿ ಬಂದ್ರೆ ಬೆಂಗಳೂರು ಉತ್ತರದಿಂದ ದೇವೇಗೌಡರ ಸ್ಪರ್ಧೆ ಖಚಿತವಾಗುತ್ತೆ. ಆದ್ರೆ ಎರಡೂ ಕಡೆಗಳಲ್ಲೂ ಇರುವಂತ ಡಿಮ್ಯಾಂಡ್ ಏನು ಅಂದ್ರೆ ಕಾಂಗ್ರೆಸ್ ಬೆಂಗಳೂರು ಉತ್ತರದಲ್ಲಿರ್ಬೋದು, ತುಮಕೂರಿನಲ್ಲಿರ್ಬೋದು ದೇವೇಗೌಡರು ಸ್ಪರ್ಧೆ ಮಾಡೋದಾದ್ರೆ ಸ್ಥಾನ ಬಿಟ್ಕೊಡ್ತೀವಿ, ಬೇರೆಯವರು ಸ್ಪರ್ಧೆ ಮಾಡಿದ್ರೆ ಸೋಲ್ತೀವಿ, ನಮಗೆ ಬಿಟ್ಕೊಡಿ ಕಾಂಗ್ರೆಸ್ಗೆ ಅನ್ನುವಂತ ಬೇಡಿಕೆ ಇರುವಂತದ್ದು ಕೂಡ ಈಗ JDS ಪಾಲಿಗೆ ಸಾಕಷ್ಟು ಒಂದು ಸಂಕಷ್ಟದ ಪರಿಸ್ಥಿತಿ ಎದುರಾಗುವಂತೆ ಮಾಡಿದೆ. ಹರೀಶ್, ಒಂದು ಕಡೆ ಮಾನ್ಯ ಉಪಮುಖ್ಯಮಂತ್ರಿಗಳು ಮಾತಾಡಿದ್ದೀವಿ ಬಗೆಹರಿಯುತ್ತೆ ತುಮಕೂರ್ದು ಅಂತಾರೆ. ಇನ್ನೊಂದು ಕಡೆ ನೋಡಿದ್ರೆ ಕಾಂಗ್ರೆಸ್ ನಾಯಕರೇ JDSನವ್ರು ನಿಂತ್ಕೊಂಡ್ರೆ ನಾವು ಸೋಲಿಸ್ತೀವಿ ಅನ್ನೋಷ್ಟರ ಮಟ್ಟಿಗೆ ಅವರು ಹೇಳಿಕೆ ಕೊಡ್ತಿದ್ದಾರೆ. ಡೋಂಟ್ ಯು ಫೀಲ್ ಸಮ್ಮಿಶ್ರ ಸರ್ಕಾರದಲ್ಲಿ ಅವರವರಿಗೆ ತುಂಬ ಒಂದು ರೀತಿ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಕಾರ್ಯಕರ್ತರ ಲೆವೆಲಲ್ಲಿ, ಇದೆಲ್ಲ ಒಂದು ಕಡೆ ಅವ್ರಿಗೆ ಮುಳುವಾಗ್ಬಿಡುತ್ತೆ ಅಂತ? ಖಂಡಿತ ಹರೀಶ್, ಇದ್ರ ಬಗ್ಗೆ ಕೂಡ ಸಾಕಷ್ಟು ಯೋಚನೆ ಮಾಡಬೇಕಾದಂತ ವಿಚಾರ. ಒಂದು ಕಡೆ ಬೆಂಗಳೂರು ಉತ್ತರವನ್ನ ದೇವೇಗೌಡರು ಬಿಟ್ಟು ತುಮಕೂರಿಗೆ ಹೋದ್ರೆ ಅಲ್ಲಿ ತುಮಕೂರಿನಲ್ಲಿ ಸಂಪೂರ್ಣವಾಗಿ ಗೆಲ್ದಿದ್ರು ಕೂಡ ಒಂದಷ್ಟು ಮಟ್ಟಿಗೆ ಕಾಂಗ್ರೆಸ್ ಬೆಂಬಲ ಸಿಕ್ಕೇ ಸಿಗುತ್ತೆ ಮತ್ತು JDSಗೆ ಅದರದಾದ ನೆಲೆ ಇದೆ. ಆದ್ರೆ ಎರಡೂ ಕಡೆಯಲ್ಲೂ ದೇವೇಗೌಡರಿಗೆ ಡಿಮ್ಯಾಂಡ್ ಇರೋದು ಯಾಕೆ ಅಂದ್ರೆ ಎರಡೂ ಕಡೆಗಳಲ್ಲೂ ಕೂಡ
ಜೆಡಿಎಸ್ನ ಅಸ್ತಿತ್ವ ದೊಡ್ಡ ಮಟ್ಟದಲ್ಲಿಲ್ಲ. ಆದರೆ ಕಾಂಗ್ರೆಸ್ನ ಬೆಂಬಲದೊಂದಿಗೆ ನಿಲ್ಲೋದಾದ್ರೂ ಕೂಡ ಜೆಡಿಎಸ್ನ ಫೇಸ್ ವ್ಯಾಲ್ಯೂ ಅಂತ ನಾಯಕರೇ ಬೇಕಾಗುತ್ತೆ. ದೇವೇಗೌಡರನ್ನ ಹೊರತುಪಡಿಸಿ ಬೇರೆಯವರಾದ್ರೆ ಕಷ್ಟ ಅಂತ. ಹಾಗಾಗಿ ಅವರು ಉತ್ತರವನ್ನ ಬಿಟ್ಟು ಉತ್ತರದಿಂದ ಜೆಡಿಎಸ್ನ ಬೇರೆ ಅಭ್ಯರ್ಥಿ ಆದ್ರೆ ಕ್ಷೇತ್ರ 100% ನಮ್ಮ ಕೈ ತಪ್ಪುತ್ತೆ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಕಾಂಗ್ರೆಸ್ ನಾಯಕರುಗಳು ಹೇಳಿದ್ದಾರೆ. ಅದೇ ರೀತಿಯಲ್ಲಿ ತುಮಕೂರಲ್ಲಿ ಏನಾದ್ರೂ ದೇವೇಗೌಡರು ಉತ್ತರದಿಂದ ಸ್ಪರ್ಧೆ ಮಾಡದೆ ಹೋದಾದ್ರೆ ತುಮಕೂರಿನ ಹಾಲಿ ಸಂಸದರಾಗಿರ್ತಕ್ಕಂಥ ಮುದ್ದಹನುಮೇಗೌಡರಿಗೆ ಬಿಟ್ಟುಕೊಟ್ರೆ ಗೆಲುವು ಸುಲಭ ಅನ್ನುವಂಥದ್ದು ಕಾಂಗ್ರೆಸ್ ನಾಯಕರ ಲೆಕ್ಕಾಚಾರ. ಹಾಗಾಗಿ ಮೈತ್ರಿ ಮಾಡಿಕೊಳ್ಳುವಾಗ ಸ್ಥಾನ ಹಂಚಿಕೆ ಬೇರೆ, ಅಭ್ಯರ್ಥಿ ಹಾಕುವಂತ ಸಂದರ್ಭದಲ್ಲಿ ಅಲ್ಲಿನ ಸ್ಥಿತಿಗತಿಗೆ ಅನುಗುಣವಾಗಿ ಅಭ್ಯರ್ಥಿ ಹಾಕುವಾಗ ಮೈತ್ರಿ ಪಾಲನೆ ಮಾಡೋದಕ್ಕಿಂತ ಅನುಕೂಲವಾಗಿ ಗೆಲುವಿಗೆ ಪೂರಕವಾದಂತಹ ಅಭ್ಯರ್ಥಿಯನ್ನು ಹಾಕೊಳ್ಬೇಕಂತ ಅನಿವಾರ್ಯತೆ ಸೃಷ್ಟಿಯಾಗಿರೋದ್ರಿಂದ ದೇವೇಗೌಡರು ಯಾವ ಸ್ಥಾನವನ್ನು ಯಾರಿಗೆ ಬಿಟ್ಟುಕೊಡ್ಬೇಕಾದಂತ ಪರಿಸ್ಥಿತಿ ಬರುತ್ತೆ ಈಗ ಅನ್ನುವಂಥದ್ದೇ ಇರುವಂತ ಕುತೂಹಲ. ಥ್ಯಾಂಕ್ ಯು ಸೊ ಮಚ್ ಸುಖೇಶ್. ಶಿಕ್ಷಣದ ಎಲ್ಲ ಮಾಹಿತಿಗಾಗಿ ತುಮಕೂರಲ್ಲಿ ದೇವೇಗೌಡರು ನಿಂತರೆ ಸೋಲಿಸ್ತೀವಿ ಹೀಗಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಯೂತ್ ಕಾಂಗ್ರೆಸ್ನ ರಾಜ್ಯ ಉಪಾಧ್ಯಕ್ಷ ರಾಜೇಂದ್ರ ಅವರು. ಹಾಗಾದ್ರೆ ತುಮಕೂರಿನಲ್ಲಿ ಯೂತ್ ಕಾಂಗ್ರೆಸ್ನ ಉಪಾಧ್ಯಕ್ಷ ರಾಜೇಂದ್ರ ಏನ್ ಮಾತಾಡಿದ್ರು ಪ್ರೊಟೆಸ್ಟ್ ಮಾಡ್ಬೇಕಾರೆ ಬನ್ನಿ ಕೇಳೋಣ. ಸನ್ಮಾನ್ಯ ಮುದ್ದಹನುಮೇಗೌಡರಿಗೆ ಹಾಲಿ ಸದಸ್ಯರಿದ್ದಾರೆ, ಅವ್ರಿಗೆ ಕೊಡಬೇಕು ಅಂತ ನಾವು ಕೇಳ್ಕೊಂತಾ ಇದ್ದೀವಿ. ಈ ಸಮ್ಮಿಶ್ರ ಸರ್ಕಾರದಲ್ಲಿ ಏನಾದ್ರೂ ನಾವಿಲ್ಲ JDSಗೆ ಬಿಟ್ಕೊಡ್ಬೇಕು ಅಂತ ಏನೋ ಬಂದ್ರೆ, ಯಾಕಂದ್ರೆ 44 ಜನ ಇವತ್ತು ಕಾಂಗ್ರೆಸ್ನ ಸಂಸದರಿಗೆ ಗೆದ್ದಿರೋದು, ಅದ್ರಲ್ಲಿ 43 ಜನ ಕೊಟ್ಟು ಸನ್ಮಾನ್ಯ ಮುದ್ದಹನುಮೇಗೌಡರಿಗೆ ತಪ್ಪಿಸೋದು ಏನಿದು? ಯಾಕಂದ್ರೆ ಹೆಚ್ಚು ಕ್ರಿಯಾಶೀಲವಾಗಿ ಅವರು ಸಂಸತ್ನಲ್ಲಿ ಮಾತಾಡಿದ್ದಾರೆ. ಅಂಥವ್ರನ್ನೇ ನೀವು ಇದು ಟಿಕೆಟ್ನ ತಪ್ಪಿಸೋದು ಅಂತ ಹೇಳಿದ್ರೆ ಇದು ಹಿಂದೆಗಡೆ ಏನಿದೆ ಅನ್ನೋದು ನಮಗೆ ಬೇಕಿಲ್ಲ. ಯಾರಿಗೆ ಟಿಕೆಟ್ ಕೊಟ್ಟರು ನಾವು ಸನ್ಮಾನ್ಯ ಮುದ್ದಹನುಮೇಗೌಡರಿಗೆ ಮಾಡೋದು. MLA ಚುನಾವಣೆ ಇರ್ಬೋದು, ಗ್ರಾಮ ಪಂಚಾಯತಿ ಜಿಲ್ಲಾ ಚುನಾವಣೆ ಇರ್ಬೋದು, ತಾಲೂಕ್ ಪಂಚಾಯತ್